ವಿಚಾರ ಏನು ಅಂತಂದ್ರೆ ಅಫ್ಕೋರ್ಸ್ ನಿತೀಶ್ ಕುಮಾರ್ ಮತ್ತು ಕೆಲವೊಂದಿಷ್ಟು ನಾಯಕರು ನಮ್ಮ ದೇಶದಲ್ಲಿ ಲಂಬೆ ಗೋಡೋಂಕಿ ಸವಾರಿ ಅಂತ ನಾವು ಕರಿತೀವಿ. ಅಂದ್ರೆ ಲಾಂಗ್ ರನ್ನಿಂಗ್ ಪೊಲಿಟಿಷಿಯನ್ಸ್ ಅವ್ರುಗಳೆಲ್ಲ ಅವ್ರು ಹೆಂಗೆ ಅಧಿಕಾರದಲ್ಲಿ ಹೆಚ್ಚು ಅವಧಿ ನಾನು ಉಳ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ ಹೊರತು ಆದ್ರೆ ಆ ಕ್ಷಣದ ಅಭಿವೃದ್ಧಿಗಲ್ಲ. ಇಲ್ಲ ಭ್ರಷ್ಟಾಚಾರದ ಕಳಂಕ ಇಲ್ಲ, ಸ್ವಜನ ಪಕ್ಷಪಾತ ಇಲ್ಲ, ಅಭಿವೃದ್ಧಿನೂ ಇಲ್ಲ. ರಾಘವ್ ಶರ್ಮಾ ಕೂಡ ಒಪ್ಕೋತಾರೆ, ನೀವು ಒಪ್ಕೋತೀರಾ. ನಾನು ಹೇಳ್ತಾ ಇದ್ದೀನಿ, 20 ವರ್ಷಗಳ ಕಾಲ ಒಬ್ಬ ಮುಖ್ಯಮಂತ್ರಿ ಅಥವಾ ಒಬ್ಬ ವ್ಯಕ್ತಿ ಕೈಲಿ ಒಂದು ರಾಜ್ಯ ಇದ್ರೆ ಆ ರಾಜ್ಯ ಯಾವ ರೀತಿಯಾಗಿ ಅಧಿಕಾರವನ್ನ ಮತ್ತು ಆಡಳಿತವನ್ನ ಮತ್ತು ಅಭಿವೃದ್ಧಿಯನ್ನ ನೋಡುತ್ತೆ ಅನ್ನೋದಕ್ಕೆ ಸರಪಳಿಯನ್ನ ಕಳಚಿಕೊಳ್ಳದ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಹಿನ್ನಡೆಗೆ 5 ಕಾರಣ. ರಾಹುಲ್ ಗಾಂಧಿ ನಾಯಕತ್ವ ಒಪ್ಪದ ಬಿಹಾರಿಗಳು, ಕೈ ಹಿಡಿಯದ ರಾಹುಲ್ ಮತಾಧಿಕಾರ ಯಾತ್ರೆ, ಪ್ರತಿ ಮನೆಗೆ ಸರ್ಕಾರಿ ನೌಕರಿಗೂ ಮತದಾರ ಪ್ರಭು ಕ್ಯಾರೆ ಅಂದಿಲ್ಲ, 200 ಯೂನಿಟ್ ಉಚಿತ ವಿದ್ಯುತ್ಗೂ ಕೂಡ ಆದ್ಯತೆ ಸಿಕ್ಕಿಲ್ಲ, 500 ರೂಪಾಯಿ ಸಿಲಿಂಡರ್ ಗ್ಯಾರಂಟಿಗೂ ಡೋಂಟ್ ಕೇರ್, ಬಿಹಾರ ಮಹಿಳೆಯರ ಭದ್ರತೆಗೂ ಆದ್ಯತೆಗೆ ಸಿಗದಂತಹ ಫಲ. ಯಾವ ಗ್ಯಾರಂಟಿ ಮೇಡಮ್ ಮಾತನ್ನ ಕೇಳ್ತಿದ್ದೆ, ಯಾವ ಗ್ಯಾರಂಟಿಗೆ? ಅಲ್ಲ ನಿತೀಶ್ ಕುಮಾರ್ ಕೊಟ್ಟ ಗ್ಯಾರಂಟಿ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ನಿತೀಶ್ ಕುಮಾರ್ 20 ವರ್ಷದ ಬಿಹಾರವನ್ನ ಯಾವ ಸ್ಥಾನಕ್ಕೆ ತೆಗೆದುಕೊಂಡು ನೀವು ಬಳಸ್ತಾ ಇರುವಂತ ಅಡಿಯಿಂದ ಮುಡಿ ತನಕ ಬಳಸ್ತಾ ಇರುವಂತ ಎಲ್ಲಾ ಪದಾರ್ಥಗಳು ಕೂಡ ದೇಣಿಗೆ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ. ಇದನ್ನ ನೀವು ಮರೆಯಕ್ಕೆ ಹೋಗ್ಬೇಡಿ. ಏನಿಲ್ಲ ಇಲ್ಲ ಹೇಳಿ ಪಾಪ ಓಪನಿಂಗ್ ರಿಮಾರ್ಕ್ಸ್ ಮಾತಾಡ್ಲಿ. 15 ವರ್ಷಗಳಿಂದ ಈ ದೇಶದಲ್ಲಿ ಒಂದು ಹೊಸ ಪದ್ಧತಿ, ಒಂದು ಪ್ರೆಸಿಡೆನ್ಸಿ ಪ್ರಾರಂಭ ಆಗಿರೋದು. ಪದೇ ಪದೇ ಚುನಾವಣೆಯಲ್ಲಿ ಗೆಲ್ಲುವಂಥದ್ದು ಬಹಳ ದೊಡ್ಡ ಸಂಗತಿ. ಒಮ್ಮೆ ಬಂದಂತ ಸರ್ಕಾರ ಮೂರ್ಖರದು ಯಾರು ಹೇಳೋ ಮೂರ್ಖತನಕ್ಕೆ ಇನ್ಯಾವುದೂ ಕೊನೆ ಇಲ್ಲ. ನಾ ಹೇಳ್ದಲ್ಲ, ಪದೇ ಪದೇ ಚುನಾವಣೆ ಗೆಲ್ಲೋದು ಅಂತಕ್ಕಂಥದ್ದು ಏನಂದ್ರೆ ಒಂದು ಬದ್ಧತೆಗೋಸ್ಕರ ಜನ ಓಟ್ ಕೊಡೋ ಅಂಥದ್ದು. ನೋಡಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ಅಂದರೆ ನೀನು ಮಾಡೋ ಪರ್ಫಾರ್ಮೆನ್ಸ್ ಒಳ್ಳೆ ಆಡಳಿತ ಕೊಟ್ಟರೆ ಜನ ಪುನಃ ನಿಮ್ಮನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂತೇಳಿ ಮೋದಿಜಿಯವರು ಕಳೆದ 14 ವರ್ಷಗಳಲ್ಲಿ ಈ ದೇಶದಲ್ಲಿ ಒಂದು ಫುಟ್ ಪ್ರಿಂಟ್ ಹಾಕಿ ಕೊಟ್ಟಿದ್ದಾರೆ. ಅದು ಮುಂದುವರೆದ ಭಾಗವಾಗಿ ಇವತ್ತಿನ ಬಿಹಾರದ ಚುನಾವಣೆ ಕೂಡ ನಡೀತಾ ಇದೆ. ಒಂದು ನಿಮಿಷ ಮಹೇಶ್ವರ, ಬಿಹಾರದಲ್ಲಿ ಪ್ರಧಾನಿ ಮೋದಿ ಅವರ ವೇವ್ ವರ್ಕೌಟ್ ಆಗಿದೆ. ಬಿಜೆಪಿ ವೋಟ್ ಶೇರ್ ನಲ್ಲಿ ಭಾರಿ ಏರಿಕೆ ಆಗಿದೆ. ವೋಟ್ ಶೇರ್ ಅಲ್ಲಿ ಹೇಳ್ತಾ ಇರೋದು, ಈವರೆಗಿನ ಎಣಿಕೆಯಲ್ಲಿ 2% ಏರಿಕೆ ಆಗಿದೆ. ಮೋದಿ ನಾಯಕತ್ವಕ್ಕೆ ಬಿಹಾರಿಗಳು ಬಹುಪರ ಕೇಳಿದ್ದಾರೆ. ಗೊತ್ತವ್ರೆ ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೋದ್ರು, ಪ್ರಚಾರವನ್ನ ಮಾಡಿದ್ರು, ಅಲ್ಲಿ ಜಂಗಲ್ ರಾಜ್ ಬಗ್ಗೆ ಪ್ರತಿ ಬಾರಿಯೂ ಕೂಡ ಪ್ರಸ್ತಾಪ ಮಾಡಿದ್ರು. ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು? ಒಂದು ಮೀನುಗಾರ ಜೊತೆ ಒಂದು ಸ್ವಿಮ್ ಮಾಡಿದ್ರೆ ಮತದಾರ ಪ್ರಭು ಒಲಿತಾನ? ಜಂಗಲ್ ರಾಜ್ ಬಗ್ಗೆ ಮಾತಾಡ್ತಿದ್ರಲ್ಲ, 20 ವರ್ಷಗಳಿಂದ ನಿತೀಶ್ ಕುಮಾರ್ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಜಂಗಲ್ ರಾಜ್ ಬಗ್ಗೆ ಮಾತಾಡಬೇಕು ಅನ್ನೋದಿದ್ರೆ ಜಂಗಲ್ ರಾಜ್ ಬಗ್ಗೆ ರಾಘವ್ ಶರ್ಮಾ ಅವರು ಬಹಳ ಹತ್ತಿರದಿಂದ ಗ್ರಾಮೀಣ ಭಾಗಕ್ಕೆ ಹೋಗಿ ಗ್ರಾಮೀಣ ಈಗಲೂ ಕಾನ್ಫಿಡೆಂಟ್ ಇದೆ ಸ್ವಾತಿ ಅವರಿಗೆ, ಈಗಲೂ ಆದ್ರೆ ಇದೇ ರಿಸಲ್ಟ್ ಆದ್ರೆ ಇದನ್ನ ಒಪ್ಕೊಳ್ಳೋದಕ್ಕೆ ನಾನು ತಯಾರಾಗಿದ್ದೀನಿ. ಒಂದ್ ನಿಮಿಷ, ಅದೇ ರಿಸಲ್ಟ್ ಹೌದಾ ಅಲ್ವಾ ಅಂತ 10 ನಿಮಿಷ ಗೊತ್ತಾಗುತ್ತೆ. ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಪ್ರಧಾನಿ ಮೋದಿ ಅವರ ಫ್ಯಾಕ್ಟರ್ ವರ್ಕ್ ಆಗಿದೆ. ಆದ್ರೆ 20 ವರ್ಷಗಳಿಂದ ನಡೀತಾ ಇದ್ದಂತಹ 20 ವರ್ಷದ ಹಿಂದೆ ಯಾವ್ದೋ ಜಂಗಲ್ ರಾಜ್ ಬಗ್ಗೆ ಮಾತಾಡ್ತೀನಿ. ಅನ್ನೋದ್ರ ಬಗ್ಗೆ ಟೈಗರ್ ಜಿಂದಾ ಹೈ, ಬಿಹಾರಿಗರು ಇವತ್ತು ಟೈಗರ್ ಜಿಂದಾ ಹೈ ಅಂತ ಪೋಸ್ಟರ್ ಅನ್ನು ಹಾಕಿದ್ದಾರೆ. ನಿತೀಶ್ ಬಾಬು ಆಡಳಿತಕ್ಕೆ ಫುಲ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ. ನಿತೀಶ್ ಆಡಳಿತವನ್ನ ಒಪ್ಪಿ ಮತದಾರರು ಜೈ ಭೋ ಅಂತ ಹೇಳ್ತಾರೆ. 74 ವರ್ಷದ ನಿತೀಶ್ಗೆ
ಮತ್ತೆ ಹೊಲಿಯುತ್ತಾ ಸಿಎಂ ಪಟ್ಟ. Alright, 10ನೇ ಬಾರಿಗೆ ಸಿಎಂ ಕುರ್ಚಿಗೆ ಏರೋದಕ್ಕೆ ಸಿದ್ಧರಾಗಿದ್ದಾರೆ. ಪೋಸ್ಟರ್ ಹಾಕ್ತಿದ್ದಾರೆ ಅಲ್ಲಿ, ಟೈಗರ್ ಜಿಂದಾ ಹೈ ಅಂತ. ಬಿಜೆಪಿಯ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಒನ್ ಸೆಕೆಂಡ್ ಹೋಲ್ಡ್ ಆನ್. ಬಿಜೆಪಿಯ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಬಿಹಾರದ ಚುನಾವಣೆಯ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಬಿಹಾರದಲ್ಲಿ ಈಗಷ್ಟೇ ಇಲ್ಲಿ ವಕ್ತಾರರುಗಳು ಹೇಳ್ತಾ ಇದ್ರು ಮೋದಿ ಫ್ಯಾಕ್ಟರ್ ಏನೂ ಇಲ್ಲ, ಅಲ್ಲಿ ನಿತೀಶ್ ಕುಮಾರ್ ಅವರ ಫ್ಯಾಕ್ಟರ್ ಮಾತ್ರ ಅಂತ. ಆದ್ರೆ ಅಲ್ಲಿ ಭೇಟಿ ಮಾಡಿದ ಪತ್ರಕರ್ತರುಗಳು ಹೇಳ್ತಾ ಇದ್ರು ಇಲ್ಲ ಈ ಸಾರಿ ಮೋದಿ ಅಲೆ ಕೂಡ ಇದೆ ಅಂತ. ನಿಮ್ಮನ್ನ ಕೇಳಿದ್ರೆ ಆಫ್ಕೋರ್ಸ್ ನೀವು ಎಲ್ಲವೂ ಮೋದಿ ಅವ್ರದ್ದೇ ಅಂತ ಹೇಳ್ತೀರೋ ಅಥವಾ ಹೇಗೆ ಈ ಸಾರಿ ಅಲ್ಲಿ ಬಿಹಾರ ಚುನಾವಣೆಯ ಫಲಿತಾಂಶದ ವಿಚಾರದಲ್ಲಿ ಏನ್ ಹೇಳಕ್ ಬಯಸ್ತೀರಿ ಛಲವಾದಿ ನಾರಾಯಣ ಸ್ವಾಮಿ? ನೋಡಿ, ನಾವು ಎನ್ ಡಿ ಎ ಭಾಗವಾಗಿ ಅಲ್ಲಿ ಚುನಾವಣೆಯನ್ನು ಎದುರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಶಕ್ತಿಯೂ ಕ್ರೋಢೀಕರಣ ಆಗಿದೆ. ನಾವು ನಮ್ಮದು ಮಾತ್ರ ಅವ್ರದ್ದಿಲ್ಲ, ಅವ್ರದ್ದು ಮಾತ್ರ ನಮ್ಮದಿಲ್ಲ ಅಂತಕ್ಕಂಥ ಮಾತಿಲ್ಲ. ಇದು ಜಾಯಿಂಟ್ ಎಫರ್ಟ್ ಅಂತ ಹೇಳ್ಬೋದು. ಎಲ್ಲರೂ ಕೂಡಿ ಇವತ್ತು ನಮ್ಮ ಶಕ್ತಿ ಮೀರಿ ನಾವು ಕೆಲಸ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಭಾರತೀಯ ಜನತಾ ಪಕ್ಷವು ಅಥವಾ NDA ಎಲ್ಲ ಅದರ ಭಾಗ ಆಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹೇಳ್ತಕ್ಕಂಥ ಮಾತು. ಇದು ನಾವು ಬೇರೆಯವರ ರೀತಿ ನಡ್ಕೊಳ್ಳಿಕ್ಕೆ ನಾವು ಸಿದ್ಧರಿಲ್ಲ. ಇವತ್ತು ಯಾರೇ ಇರ್ಬೋದು, ನಿತೀಶ್ ಕುಮಾರ್ ಅವರು ಇರ್ಬೋದು, ಮೋದಿಜಿ ಅವರು ಇರ್ಬೋದು, ಎಲ್ಲರೂ ಕೂಡ ಸೇರಿ ನಮ್ಮ ಗಠಬಂಧನ್ ಏನಿದೆ ಇದನ್ನು ಇವತ್ತು ಅಧಿಕಾರಕ್ಕೆ ತರುವ ಕೆಲಸವನ್ನು ಅವತ್ತಿಂದಲೂ ಮಾಡ್ತಾ ಹೊರಟಿದ್ರು. ನಮಗೆ ಭರವಸೆ ಇತ್ತು ಬಿಹಾರದ ಜನರು ನಮ್ಮನ್ನು ಕೈ ಹಿಡಿತಾರೆ ಅಂತಕ್ಕಂಥದ್ದು. ಆದರೆ ವಿರೋಧ ಪಕ್ಷದವರು ಸಹಜವಾಗಿ ನಮ್ಮ ಮೇಲೆ JDU ಕೈ ಹಿಡಿತಿದ್ದಾರೆ. ಬಿಜೆಪಿ ನಂಬರ್ ಅನ್ನ ಈ ಕ್ಷಣದ ನಂಬರ್ ಅನ್ನ ನೋಡಿದ್ರೆ, ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ ಕಳೆದ ಬಾರಿಗಿಂತ ಕಡಿಮೆ ಅನಿಸ್ತಾ ಇದೆ. ಅಲ್ಲಿಗೆ ನೀವೇ JDUಗೆ ಮುಂದೆ ಬಿಟ್ಟು ಬಿಹಾರಿಗರು ಮತ್ತೆ JDU ಕೈ ಹಿಡಿಲಿ ಅಂತೇಳಿ ನೀವು ಹಿಂದೆ ಸರಿದ್ರ ಹಾಗಾದ್ರೆ ಯಾಕೆ ನಿಮ್ಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರ ಹೊಮ್ತೀವಿ ಅನ್ನುವ ವಿಶ್ವಾಸ ಇರಲಿಲ್ವಾ? ಕಳೆದ ಬಾರಿ 75 ನಿಮ್ಮ ನಂಬರ್ ನೋಡಿದ್ರೆ 73 ಇತ್ತು, ಆಮೇಲೆ ಬೈ ಎಲೆಕ್ಷನ್ 2. ಅದು ಏನೇ ಇರಲಿ, ಈಗ ಇರ್ತಕ್ಕಂಥದ್ದು ನಮ್ಮದು ಎಲ್ಲರ ಪ್ರಯತ್ನವೇ ಹೊರತು ಇದು ಒಬ್ಬರನ್ನ ಮುಂದೆ ಬಿಟ್ಟು ಒಬ್ಬರ ಹಿಂದೆ ಇದ್ದರೂ ಅದು ಪ್ರಶ್ನೆ ಅಲ್ಲ. ಜಾಯಿಂಟ್ ಎಫರ್ಟ್ ಅಂತೇಳಿ ನಾವು ಕೆಲಸ ಮಾಡಿದ್ದೇವೆ, ಅದಕ್ಕೆ ಬೆಲೆ ಸಿಕ್ಕಿದೆ ಅಷ್ಟನ್ನೇ ಹೇಳಬೇಕು. ಅಥವಾ ಹಿಂದೂ ವೋಟ್ ಕನ್ಸಾಲಿಡೇಷನ್ ಆ ಥರದ ಕಾನ್ಸೆಪ್ಟ್ಸ್ ಏನು ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಜಾತಿ ಸಮೀಕರಣ ಇರಬಹುದು ಅಥವಾ ಯಾವುದು ವರ್ಕೌಟ್ ಆಗಿದೆ ಈ ಸಾರಿ NDAಗೆ, ನಾನು ಬಿಜೆಪಿಗೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ NDAಗೆ ಅಲ್ಲಿ ಯಾವುದು ವರ್ಕೌಟ್ ಆಗಿದೆ? ಯಾಕಂತಂದ್ರೆ ಈಗ ನಿಮ್ಮ RJD ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಲ್ಲಿ ಗ್ಯಾರಂಟಿಗಳ ಆಮಿಷಗಳ ಮಹಾಪುರವನ್ನೇ ಹರಿಸಿದ್ರು. ಆದ್ರೆ ಅಲ್ಟಿಮೇಟ್ಲಿ ಜನಗಳು ನಿತೀಶ್ ಕುಮಾರ್ ಅವರ ಕೈ ಹಿಡಿಯೋ ತರ ಕಾಣ್ತಾ ಇದೆ. ಏನ್ ವರ್ಕ್ ಆಗಿದೆ ಅಂತ ಅನ್ಸುತ್ತೆ? ಮೇಡಮ್, ಗ್ಯಾರಂಟಿಗಳು ಕೇವಲ ಘೋಷಣೆ ಮಾಡಿದರೆ ಆ ಗ್ಯಾರಂಟಿಗಳು ಆ ಪಕ್ಷಗಳಿಗೆ ಗ್ಯಾರಂಟಿ ಇಲ್ಲ. ಇವತ್ತು ಕರ್ನಾಟಕದ ಪರಿಸ್ಥಿತಿಯು ಗ್ಯಾರಂಟಿಗಳದ್ದು ಏನಾಗ್ತಾ ಇದೆ